ಮಾತಿದೆ, ನಗ್ನಗ್ತಾ ಇರೋರು ಬಡವರೆಲ್ಲ, ನಗ್ದೇ ಇರೋರೆ ಬಡವರು ಅಂತ. ಈ ಮಾತು ಯಾಕೆ ಹೇಳ್ತಿದ್ರ ಅಂತ ಗೊತ್ತಾಗ್ಲಿಲ್ಲ. ಆಗ್ಲಿಂದ ನೋಡ್ತಿದ್ದೀನಿ, ಇಬ್ರು ಮುಖ ಗಂಟು ಹಾಕೊಂಡು ಕೂತಿದ್ದೀರಾ. ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ಒಬ್ರೊಬ್ರು ನೇಚರ್ ಒಂದೊಂಥರ ಇರುತ್ತೆ. ಎಲ್ಲರೂ ನಿಮ್ಮ ಥರನೇ ಮೂರೊತ್ತು ಮಾತಾಡ್ಕೊಂಡು ನಗಾಡ್ಕೊಂಡಿರೋಕ್ಕಾಗಲ್ಲ. ನಮ್ಮ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಓಡ್ತಾ ಇರುತ್ತೆ. ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಅಂಥದ್ದು ಏನಾಯ್ತು ಹಸ್ಬೆಂಡು? ಕೆಲಸ ಬಿಸ್ನೆಸ್ಸು ಅಂತ ಏನೇನೋ ಇರುತ್ತೆ ಬಿಡ್ರಿ. ಆಯ್ತು ಬಿಟ್ಟೆ. ಅಲ್ಲ ಅಕ್ಕ, ನೀವಾದ್ರೂ ನಗ್ನಗ್ತಾ ಇರಬಾರ್ದಾ? ಇವತ್ತು ಯಾಕೋ ನೀವೊಂಥರ ಇದ್ದೀರಾ. ಏನಿಲ್ಲ ದೀಪಾ. ಆದ್ರೂ ಅಕ್ಕ, ನೀವು ದಿಢೀರ್ ಅಂತ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಆದರೆ ನಮ್ಗೆ ಮುಂಚೆನೇ ಹೇಳಿದ್ರೆ ನಾವೆಲ್ಲರೂ ಒಟ್ಟಿಗೆ ಬರ್ಬೋದಾಗಿತ್ತು. ಜೀವನದಲ್ಲಿ ಯಾವುದು ನಾವು ಅನ್ಕೊಂಡಂಗೆ ಆಗಲ್ಲ. ಏನಾಗಬೇಕೋ ಅದೇ ಆಗುತ್ತೆ. ನಿಮ್ಮ ತಂದೆಗೆ ಹೀಗಾಗತ್ತೆ, ಚಿರು ನಿನ್ನನ್ನು ಇಲ್ಲಿ ಕರ್ಕೊಂಡು ಬರ್ತಾನೆ ಅಂತ ನಿನಗೆ ಗೊತ್ತಿತ್ತಾ? ಇಲ್ಲ. ಹಾಗೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ಆಗಿದ್ದು. ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ಲ ದೀಪಾ. ನಾವದಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ನೀವು ಹೇಳಿದೇನೋ ನಿಜ ಅಕ್ಕ, ಆದರೆ ಯಾಕೋ ನೀವು ಇವತ್ತು ಮಾಮೂಲು ಥರ ಇಲ್ಲ. ಇನ್ನು ಏನೋ ಒಂದು ಬದಲಾವಣೆ ಇದೆ. ಮುಖದಲ್ಲಿ ನಗು ಇಲ್ಲ, ಏನೋ ಹಳೆ ನೋವು ಇರೋ ಥರ ಇದೆ. ಯಾಕಚ್ಚು ಡಿಸ್ಟರ್ಬ್ ಆಗಿದೆಯಾ? ಏನಿಲ್ಲ. ಚಿರು, ಮುಂದೆ ಲೆಫ್ಟ್ ತಗೋತೀಯಾ? ಯಾಕೆ? ನಾವು ರೈಟ್ ಅಂತ ತಗೋಬೇಕಲ್ವಾ? ಅದು ಲೆಫ್ಟಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕು ಅನ್ನಿಸ್ತಿದೆ. ಹೌದಾ? ಇಲ್ಲೊಂದು ದೇವಸ್ಥಾನ ಇದೆಯಾ? ಹೌದು. ಹಂಗೆ ಗೊತ್ತಿರಲ್ವಲ್ಲ. ಸರಿ ಅಚ್ಚು, ಆಯ್ತು. ನನ್ಗೆ ಯಾಕೋ ದೇವಸ್ಥಾನಕ್ಕೆ ಒಬ್ಳೆ ಹೋಗಬೇಕು ಅನ್ನಿಸ್ತಿದೆ. ಹೋಗಿ ಬರಲಾ? ಸರಿ, ಹೋಗ್ಬಾ ಅಚ್ಚು. ಅಲ್ಲ ಹಸ್ಬೆಂಡು, ಅಕ್ಕನ ಯಾಕೆ ಒಬ್ಬರೇ ಕಳಿಸ್ಬಿಟ್ರಿ? ನಾವು ಅವ್ರ ಜೊತೆ ಹೋಗ್ಬತ್ತಿತ್ತಲ್ವಾ? ಒಬ್ಬಳೇ ಹೋಗಿ ಬರ್ಬೇಕು ಅನ್ನಿಸ್ತಿದೆ ಅಂತ ಅವಳೇ ಹೇಳಿದ್ಲಲ್ಲ. ಅಲ್ಲ ಹಸ್ಬೆಂಡು, ಯಾಕೆ ಅಂತಲೂ ಕೇಳಿದೆ, ಹಾಗೆ ಕಳಿಸ್ಬಿಟ್ರಲ್ವಾ? ಅವಳಿಗೇನೋ ಒಬ್ಬಳೇ ಹೋಗಿ ಬರ್ಬೇಕಂತ ಅನ್ನಿಸ್ತಿರ್ಬೇಕು ಬಿಡ್ರಿ. ಇವೇನು ಹೋಗಿ ಅವಳಿಗೂ ತಲೆ ತಿನ್ಬೇಕಲ್ಲಿ. ಸರಿ, ಬನ್ನಿ ಸುತ್ತಮುತ್ತ ನೋಡ್ಕೊಂಡು ಬರೋಣ. ಸುತ್ತಮುತ್ತ? ಹಾಂ ಬನ್ನಿ. ಓ ಮಧ್ಯಮೇ ಪೂರ್ವೋಚರತೆ ಓಂನ ವಿಶೇಷ ವಿಶಿಷ್ಟಾಯ ಮಸ್ಯಾಂ ಶುಭತಿತೌ ಅಸ್ಯ ಯಜಮಾನಸ್ಯ ಗೋತ್ರೋದ್ಭವಸ್ಯ ಅಶ್ವಿನಿ ನಾಮಧೇಯಸ್ಯ ಸರ್ವೇಷಾಣಾಂ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯಾಭಯ ಆಯುರಾರೋಗ್ಯ ಅಭಿವೃದ್ಧ್ಯರ್ಥೆ ಪುಷ್ಪಾರ್ಚನಂ ಕರ್ಮ ಕರಿಷ್ಯೆ. ನಿಮ್ದು ಅರ್ಚದೇನಾ? ಇಲ್ಲ. ಸರ್ವೇಷಾಣಾಂ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯಾಭಯ. ಅರ್ಚನನ ಮೇಲೆ ನನಗೀಗ ಯಾವ ಪ್ರೀತಿನೂ ಇಲ್ಲ. ಯಾಕಂದರೆ ಅವಳು ನನ್ನ ಪ್ರೀತಿನೇ ಉಳಿಸ್ಕೊಳ್ಳಿಲ್ಲ. ಹಾಗಂತ ನನ್ನ ಪ್ರೀತಿ ಮಾಡಿದ ಸುಳ್ಳಲ್ಲ. ಆ ಪ್ರೀತಿ ನೆನಪಿಗೆ ಇವತ್ತಿಲ್ಲಿ ಬಂದಿದ್ದೀನಿ. ಅವಳು ಎಲ್ಲಿದ್ದರೂ ಚೆನ್ನಾಗಿಟ್ಟಿರು. ವೇದೋಕ್ತ ಮಹಾಮಂಗಲ ನೀರಾಂಜನಂ ದರ್ಶಯಾಮಿ ಶತಮಾನಂ ಭವತಿ ಶತಾಯೋ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯ ಪ್ರತಿಷ್ಠತಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಈ ಕುಂಕುಮಾನ ಹಣೆಗಿಟ್ಕೊಳ್ಳಪ್ಪ, ಎಲ್ಲ ಒಳ್ಳೇದಾಗುತ್ತೆ. ಅರ್ಚನೆ ಮಾಡಿಸ್ಬೇಕಿತ್ತು. ಹೆಸರೇಳಮ್ಮ? ರಾಹುಲ್. ರಾಹುಲ್ ನಾಮಧೇಯಸ್ಯ ತುಲಾ ರಾಶಿ. ತುಲಾರಾಶೋ ಜಾತಾಯ ಹತ್ತ ನಕ್ಷತ್ರ. ಚಿತಾ ನಕ್ಷತ್ರೋ. ಕೊಳ್ಳಮ್ಮ. ಸರ್ವೇಷಾಣಾಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಅಭಿವೃದ್ಧ್ಯರ್ಥೆ ಪುಷ್ಪಾರ್ಚನಂ ಕರ್ಮ ಕರಿಷ್ಯೆ. ದೇವ್ರೆ, ಎಷ್ಟೋ ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ನಿನ್ನ ಸನ್ನಿಧಿಲೆ ನಾನು ರಾಹುಲ್ ಭೇಟಿಯಾಗಿದ್ವಿ. ಒಟ್ಟಿಗೆ ಬಂದು ಪೂಜೆನೂ ಮಾಡಿಸಿದ್ವಿ. ಇವತ್ತು ಮತ್ತೆ ಇಲ್ಲಿಗೆ ಬರೋ ಹಾಗಾಯಿತು. ಆದರೆ ರಾಹುಲ್ ಜೊತೆಲಿಲ್ಲ, ನಾನೊಬ್ಬಳೇ ಬಂದಿದ್ದೀನಿ. ವೇದೋಕ್ತ ಮಹಾಮಂಗಲ ನೀರಾಂಜನಂ ದರ್ಶಯಾಮಿ
ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ತಗೊಳಮ್ಮ, ಈ ಕುಂಕುಮನ ನಿನ್ನ ಹಣೆಗಿಟ್ಕೋ, ಎಲ್ಲ ಒಳ್ಳೇದಾಗತ್ತೆ. ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ. ಬೇಜಾರ? ಯಾರ ಮೇಲೆ? ನನ್ನ ಮೇಲೆ. ಏಕೆ? ಬೇಜಾರಂದ್ರೆ ಅದೇನೋ ಇಂಗ್ಲೀಷಲ್ಲಿ ಹೇಳ್ತಾರಲ್ವಾ, ಬೋರ್ ಆಗ್ತಿದೆ. ಅದಕ್ಕೆ ನಾನು ಏನ್ರಿ ಮಾಡ್ಲಿ? ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ. ಇಲ್ಲಿ ಕಾಡಲ್ಲ. ಅಲ್ಲೇ ಒಂದ್ ಕಾಡ್ದಾರಿ ಇದೆ, ಅದ್ರ ಮೇಲೆ ಒಂದ್ ಬೆಟ್ಟ ಇದೆ, ಅಲ್ಲಿ ನೋಡ್ಕೊಂಡ್ ಬರೋಣ. ಅಕ್ಕ ಬರಕ್ ಇನ್ನೂ ಲೇಟ್ ಆಗತ್ತೆ, ಅವ್ರು ಬರುವ ಅಷ್ಟೊತ್ತಿಗೆ ವಾಪಸ್ ಬರೋಣ. ನಾನ್ ಬರಲ್ಲ, ಬೇಕಾದ್ರೆ ನೀವು ಹೋಗಿ ಬನ್ನಿ. ಹಸ್ಬೆಂಡು ಹುಡ್ಗಿನ ಒಬ್ಳೇ ಹೋಗು ಅಂತಿದ್ದೀರ ಅಲ್ವಾ? ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಮತ್ ಹೋಗ್ಬಿಡ್ರಿ ಬಿಡ್ರಿ. ಈಗ ನೀವ್ ಬರ್ತಿರೋ ಬರಲ್ವಾ? ನಾನ್ ಬರಲ್ಲ. ಅಮ್ಮ, ಏನಾಯ್ತು? ಏನಾಯ್ತು? ಸಾಕಿದ್ದೇಳ್ರಿ. ಇರ್ಲಿ ಬಿಡಿ ಹಸ್ಬೆಂಡು, ಇಲ್ಲಿ ಯಾರು ನೋಡ್ತಾರೆ? ನಾವಿಬ್ರು ಗಂಡ ಹೆಂಡ್ತಿ ತಾನೆ. ಏನಾಯ್ತ್ರಿ ನಿಮ್ಗೆ? ದೇವ್ರು ಶಿಕ್ಷೆ ಕೊಟ್ಬಿಟ್ಟ. ಯಾವ ದೇವ್ರು? ಅದೇ ಬೆಟ್ಟದಲ್ಲಿರೋ ದೇವ್ರು. ಏಕೆ? ಬರ್ತೀನಿ ಅಂತ ಹೊಡ್ಸ್ಕೊಂಡಿದ್ನಲ್ವಾ, ನೀವ್ ನೋಡಿದ್ರೆ ಬರಲ್ಲ ಅಂತಿದ್ದೀರಾ, ಅದಕ್ಕೆ ದೇವ್ರು ನಂಗೆ ಶಿಕ್ಷೆ ಕೊಟ್ಬಿಟ್ಟ. ಇವಾಗ್ಲೂ ನೀವು ಬರಲ್ಲ ಅಂದ್ರೆ ಇನ್ನೇನೇನು ಶಿಕ್ಷೆ ಕೊಡ್ತಾನೋ? ನಿಮ್ದೊಳ್ಳೆ ಕಥೆ ಐತಲ್ರಿ. ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಅಯ್ಯೋ ಹಸ್ಬೆಂಡು, ತಲೆ ಸುತ್ತಿದೆ. ನೋಡಿದ್ರ, ನೀವ್ ಈಗ್ಲೂ ಬರಲ್ಲ ಅಂದ್ರೆ ಅವತ್ತು ಬೆಟ್ಟಕ್ಕೆ ಎತ್ಕೊಂಡು ಹೋಗಿದ್ರಲ್ವಾ, ಹಾಗೆ ಇವತ್ತು ಎತ್ಕೊಂಡು ಹೋಗ್ಬೇಕಾಗತ್ತೆ. ಆ ಕೆಲಸ ಮಾತ್ರ ಮಾಡ್ಬೇಡ್ರಿ. ಅವತ್ತು ನಿಮ್ಮನ್ನ ಬೆಟ್ಟಕ್ಕೆ ಎತ್ಕೊಂಡು ಹೋಗಿದ್ದು ಕೈ ನೋವು ಬಂತು, ಇವತ್ತು ಎತ್ಕೊಂಡು ಹೋದ್ರೆ ಕೈಯಲ್ಲಿ ಬಿದೋಗುತ್ತೇನೋ. ಓ, ಹಾಗಂದ್ರೆ ನಿಮಗೆ ನನ್ನ ಎತ್ಕೊಂಡು ಹೋಗುವ ಶಕ್ತಿ ಇಲ್ಲ ಅನ್ಸುತ್ತೆ. ಹಲೋ, ತಾಕತ್ ಬಗ್ಗೆ ಪ್ರಶ್ನೆ ಮಾಡಕ್ ಮುಂಚೆ ತೂಕದ ಬಗ್ಗೆ ಪ್ರಶ್ನೆ ಬರ್ಬೋದು ಅನ್ನೋ ಯೋಚನೆ ಇರಲಿ. ಸರಿ ಬಿಡಿ, ಅರ್ಥ ಆಯ್ತು. ಈಗೇನು ಬರ್ತಿರೋ ಬರಲ್ವಾ? ಬರ್ದೇ ಇದ್ರೆ ನೀವೇ ತಲೆ ಸುತ್ತು ಬರ್ಸ್ಕೊತೀರಲ್ವಾ? ನಾನ್ ಬರ್ಸ್ಕೊಳಲ್ಲ ಹಸ್ಬೆಂಡು, ಅದು ಅದಾಗೆ ಬರುತ್ತೆ. ದೇವ್ರ ಶಿಕ್ಷೆ ಅಲ್ವಾ? ಏನೋ ಒಂದು ನೆಪಾಳಿ ನಾನು ಕರ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ನಾನು ಬರಲ್ಲ ಅಂದ್ರೂ ನೀವು ಬಿಡಲ್ಲ. ಪದೇ ಪದೇ ನಿಮ್ಮನ್ನು ಹಿಂಗೆ ಇಟ್ಕೊಳ್ಳೋದ್ಕಿಂತ ಬರೋದೇ ಒಳ್ಳೇದು. ನಡೀರಿ. ಏನ್ರಿ ಮಾಡಿದ್ರಿ? ನೋಡಿಲ್ಲ ಹಸ್ಬೆಂಡು, ಬಿಡಿ. ಏನ್ರಿ ಬಂದಿರೋದು ನಿಮ್ಗೆ? ರಂಜೆ ಹಸ್ಬೆಂಡು, ಏನೋ ಖುಷಿಯನ್ನ ಕೊಟ್ಟೆಪ್ಪ. ಇದೆಲ್ಲ ಇಷ್ಟ ಆಗಲ್ಲ ನನಗೆ. ಇನ್ನು ಸ್ವಲ್ಪ ದೂರ ನಿಂತ್ಕೊಳ್ಳಿ, ನೀವು ದೂರ ನಿಂತ್ಕೊಳ್ಳಿ, ಹೋಗಿ. ಆಯ್ತು, ಬನ್ನಿ ಹೋಗೋಣ. ಹಸ್ಬೆಂಡು ಬನ್ನಿ.
ನನ್ನವೇನು ನೋಡ್ತಿದ್ಯಾ? ದೇವ್ರಿಗೆ ಕೈ ಮುಗಿ. ನನ್ನ ಪಾಲಕ್ ನೀವೇ ದೇವರು. ಇದು ಯಾಕೋ ಸ್ವಲ್ಪ ಓವರ್ ಆಯ್ತು. ದೇವ್ರಿಗೆ ಕೈ ಮುಗಿ. ದೇವ್ರಿಗೆ ನಮ್ಮಿಬ್ರಿಗೆ ಲೇಟಾಗಿ ಮದುವೆ ಆಗಂಗ್ ಮಾಡಮ್ಮ. ಹಲೋ, ಎಲ್ಲ ಲವರ್ಸು ಬೇಗ ಮದ್ವೆ ಆಗಿ ಸೆಟ್ಲ್ ಆಗೋಣ ಅಂದ್ರೆ ನೀನೇನು ಲೇಟಾಗಿ ಮದ್ವೆ ಆಗ್ಲಿ ಅಂತ ಕೇಳ್ಕೊತಿದ್ಯಾ? ಮದುವೆಗೆ ಮುಂಚೆ ಈ ಥರ ಕದ್ದು ಮುಚ್ಚಿ ಬರೋದು, ನೀವು ನನಗೆ ಬೈಯೋದು, ಇದೆಲ್ಲ ಮದುವೆ ಆದಮೇಲೆ ಆಗುತ್ತೋ ಇಲ್ವೋ? ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡೋಣ ಅಂತ. ಆದ್ರೆ ಮದ್ವೆ ಆದ್ಮೇಲೆ ನಾನು ನಿನ್ನನ್ನು ಹೋಗು ಬಾ ಅಂತಾನೆ ಕರೆಯೋದು. ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ? ನೋ ಪ್ರಾಬ್ಲಮ್. ಹೆಜ್ಜೆ ನಮಸ್ಕಾರ ಆಗ್ತಿದ್ಯಲ್ಲ, ಯಾಕೆ? ದೇವರು ನಿಮ್ಗೆ ಆರೋಗ್ಯ ಕೊಟ್ಟು ಕಾಪಾಡಲಿ, ನೀವು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ. ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ನಾವಿಬ್ರು ಬೇಗ ಮದ್ವೆ ಆಗ್ತೀವಿ ಅನ್ನಿಸ್ತಿದೆ. ಆಗಲ್ಲ ಪ್ರಿಯ, ಯಾಕೆ? ಲೇಟಾಗಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಲ್ಲ. ನಿಮ್ಮ ಮೇಲೆ ನನಗಿದ್ದಿದ್ದ ಪ್ರೀತಿ ಈಗಿಲ್ಲದೆ ಇದ್ರು ನಮ್ಮ ಪ್ರೀತಿ ಮೇಲಿರೋ ಗೌರವಕ್ಕೋಸ್ಕರ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಆದರೆ ಈ ಜಾಗ, ನಮ್ಮ ಪ್ರೀತಿ, ಇದನ್ನೆಲ್ಲ ನೀವು ಮರ್ತಿರ್ಬೋದು ಅನ್ಸತ್ತೆ. ಇಲ್ಲದೆ ಹೋಗಿದ್ರೆ ಇಷ್ಟು ವರ್ಷದಲ್ಲಿ ಒಂದ್ಸಲನಾದರೂ ನಾವು ನೋಡ್ಕೊಂಡಿಲ್ಲ ಬರ್ತಿದ್ರಿ. ನೀನು ನನ್ನಿಂದ ದೂರ ಆದಮೇಲೆ ನಾನು ಯಾವತ್ತೂ ಈ ಕಡೆ ಕಾಲಿಟ್ಟಿರಲಿಲ್ಲ. ಇವತ್ತೇ ಬಂದಿದ್ದು. ನಿನ್ಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ನನ್ನ ಮೇಲೆ ಪ್ರೀತಿ ಇಲ್ವಾ? ಏನೂ ಗೊತ್ತಿಲ್ಲ. ಆದರೂ ಈ ಕ್ಷಣ ಕೂಡ ನನ್ನ ಪ್ರೀತಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಬಿಡ್ರಿ, ಯಾಕೆ ಹಚ್ಬೇಡು? ಇಷ್ಟು ಒಳ್ಳೆ ಜಾಗ, ನಾನು ಎಷ್ಟು ಒಳ್ಳೆ ಹಾಡು ಆಡ್ತಿದ್ದೀನಿ, ಯಾಕೆ ಕೋಪ ಮಾಡ್ಕೋತೀರಾ? ಏನ್ರಿ ಇದೆ ಇಲ್ಲಿ? ಬರೀ ಕಾಡು. ಹಚ್ಬಂಡು, ನಾನು ಹೇಳಿದ್ನಲ್ವಾ, ಮುಂದೆ ಹೋದ್ರೆ ಹಳೆಯ ದೇವಸ್ಥಾನ ಸಿಗುತ್ತೆ. ನೀ ಎಷ್ಟು ದೂರ ನಡಿಬೇಕು? ಗೊತ್ತಿಲ್ಲ, ನನ್ಗೇನಾದ್ರೂ ಸುಸ್ತಾದ್ರೆ ನಿಮ್ಗೆ ಹೇಳ್ತೀನಿ ಆಯ್ತಾ? ಎತ್ಕೊಳ್ಳಿ. ಯಾಕೆ ಹಚ್ಬಂಡು? ಸುಸ್ತಾಗಿರೋದು ನನಗೆ. ಆದ್ರೆ ಎಷ್ಟು ಉದ್ದ ಇದ್ದೀರಾ, ನಿಮ್ಮನ್ನ ಹೆಂಗೆ ಎತ್ಕೊಳಕ್ಕಾಗುತ್ತೆ? ಅಂತ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ನಡೀರಿ ನೀವು. ಸರಿ ಬನ್ನಿ. ರೀ, ಯಾಕೋ ಈ ಜಾಗ ಸರಿ ಇಲ್ಲ ಅನ್ಸುತ್ತೆ, ಬನ್ನಿ ವಾಪಸ್ ಹೋಗೋಣ. ಯಾಕೆ ಹಚ್ಬಂಡು, ಏನಾಯ್ತು ಅಂತಿದ್ದೇನು ನೋಡ್ರಿ? ಅಲ್ಲಿ ನೋಡ್ರಿ. ಪಾಪ ಹಚ್ಬಂಡು, ಅವ್ರು ಯಾರಿಗೂ ತೊಂದರೆ ಕೊಡದೆ ಅವ್ರ ಪಾಡು ಕೂತ್ಕೊಂಡು ಪ್ರೀತಿ ಮಾಡ್ತಿದ್ದಾರೆ. ಅವ್ರಿದ್ರೆ ನಿಮ್ಗೇನು ತೊಂದರೆ? ಬನ್ನಿ. ರೀ, ಈಗ ಹೇಳ್ತಾ ಇದ್ದೀನಿ, ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಂಗೆ ಗೊತ್ತಿಲ್ಲ.
ಅಯ್ಯೋ ಏನೂ ಆಗಲ್ಲ ಹಸ್ಬೆಂಡು, ಬನ್ನಿ. ಹಿಡೀರಿ ನೀವು. ಬಾಯ್ಸ್ ಬನ್ನಿ. ಏನೋ ಇವಳು ಹೊಸ ಲವರ, ಹಳೆ ಲವರ, ಇಲ್ಲ ಬ್ರೇಕಪ್ ಆಗಿರೋ ಲವರ? ಇಲ್ಲ ಕಣ, ಅದು ಯಾವುದೂ ಅಲ್ಲ. ಮತ್ತೆ ನಾವಿಬ್ರು ಲವರ್ಸೇ ಅಲ್ಲ. ಲವ್ ಕೇಳಿಸ್ಕೊಂಡ್ರೇನೋ, ಇವರಿಬ್ರು ಲವರ್ಸೇ ಅಲ್ವಂತೆ. ಹಾಗಾದ್ರೆ ಬೇರೆ ಕೆಲಸಕ್ಕೆ ಕರ್ಕೊಂಡು ಬಂದಿದ್ಯಾ? ಏಯ್, ಮಾತಿನ ಮೇಲೆ ನಿಗಾ ಇರಲಿ. ನಾವಿಬ್ರು ಗಂಡ ಹೆಂಡ್ತಿ. ಬಂದವರೆಲ್ಲ ನಾವು ಗಂಡ ಹೆಂಡ್ತಿ ಲವರ್ಸ್ ಅಂತಾನೆ ಹೇಳೋದು, ಆದರೆ ಬರೋ ಉದ್ದೇಶ ಬೇರೆನೇ ಇರುತ್ತೆ. ಯಾಕೆ? ಲವ್ ಮಚ್ಚ, ಯಾವ್ದೋ ಎಳೆ ಹುಡುಗಿನ ಹಾಕೊಂಬಂದನಲ್ಲ ಈ ಮಜ್ನು. ನಾನೇನು ಎಳೆ ಹುಡುಗಿ ಅಲ್ಲ, ನನಗೂ ವಯಸ್ಸಾಗಿದೆ. ಇವ್ರು ನನ್ನ ಗಂಡ. ಇವನೇ ನಿನ್ ಗಂಡ ಅನ್ನೋದಕ್ಕೆ ಏನಮ್ಮ ಇದೆ ಸಾಕ್ಷಿ? ರಿಸೀವ್ ಮಾಡ್ತಿಲ್ವಾ ಮಾವ? ಕನೆಕ್ಟೇ ಆಗ್ತಿಲ್ಲಮ್ಮ. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅವಳಿಗೆ ಒಳ್ಳೇದು ಮಾಡಕ್ಕೆ ಹೋಗಿದ್ದೆ ನನ್ನ ತಪ್ಪು. ಮನೆಯಿಂದ ಆಚೆ ಹೋಗುವಾಗ ಇಂಥ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗೋಕ್ಕಾಗಲ್ವಾ? ಯಾಕೆ ಇವ್ರಿಗೆ ಅರ್ಥ ಆಗಲ್ಲ? ಅರ್ಚನೆಯನ್ನು ನೋಡೋದಕ್ಕೆ ಹುಡುಗನ ಮನೆಯವ್ರನ್ನ ಬೇರೆ ಬನ್ನಿ ಅಂತ ಕರೆದ್ಬಿಟ್ಟಿದ್ದೀನಿ. ಅವ್ರು ಇನ್ನೇನು ಬರ್ತಾರೆ ಅನ್ಸುತ್ತೆ. ಈಗ ಏನು ಮಾಡೋದು? ಒಂದು ಕೆಲಸ ಮಾಡಮ್ಮ, ಅವ್ರಿಗೆ ಕಾಲ್ ಮಾಡಿ ಏನೋ ಒಂದು ರೀಸನ್ ಹೇಳಿ ಇವತ್ತು ಬರೋದು ಬೇಡ, ಇನ್ನೊಂದಿನ ಬನ್ನಿ ಅಂತ ಹೇಳ್ಬಿಡು. ಸರಿ ಮಾವ. ಸೌಂದರ್ಯ, ಅರ್ಚನೆ ನೋಡೋದಕ್ಕೆ ಹುಡುಗನ ಕಡೆಯವ್ರು ಬಂದಿದ್ದಾರೆ. ಏನಮ್ಮ ಹೇಳ್ತಿದ್ಯಾ? ಹೌದು ಬಾವ, ಹಾಲಲ್ಲಿ ಕೂತಿದ್ದಾರೆ. ಕಾಫಿ ಕೊಡ್ಸಿದ್ದೀನಿ. ನಮಸ್ಕಾರ ರಾಮೂರ್ತಿ ಅವರೇ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಸುಕನ್ಯಾ, ಇದೇ ನಮ್ಮ ಬರೇ ಕಾಫಿ ಕೊಟ್ಟಿದೀಯಾ? ತಿನ್ನಿ ರೆಡಿ ಮಾಡ್ಬೇಕಿತ್ತಾನೆ. ಕೇಳ್ದೆ ಬಾವ, ಬೇಡ ಅಂತ ಹೇಳಿದ್ರು. ಅಯ್ಯೋ, ಬರೇ ಕಾಫಿ ಕುಡಿದ್ರೆ ಹೇಗೆ? ಏನಾದರೂ ತಿಂಡಿ ತಿನ್ಬೇಕು ತಾನೆ. ಮದುವೆ ಮಾತುಕತೆ ಓಕೆ ಆಗಲಿ, ಆಮೇಲೆ ತಿಂಡಿ ತಿನ್ನಕ್ಕೆ ನಿಮ್ಮ ಮನೆಗೆ ಬರ್ತೀವಿ. ಬೆಳಿಗ್ಗೆ ತಿಂಡಿ ಆದಮೇಲೆ ಏನಿದ್ರು ರಾತ್ರಿ ಡೈರೆಕ್ಟ್ ಊಟನೇ ಮಾಡೋದು. ಮಧ್ಯಾಹ್ನದೊತ್ತು ಏನು ತಿಂದು ಅಭ್ಯಾಸ ಇಲ್ಲ. ಇದು ಸುಮಾರು ವರ್ಷದಿಂದ ಅಭ್ಯಾಸ ಆಗೋಗಿದೆ. ಒಳ್ಳೆ ಅಭ್ಯಾಸನೇ. ಮತ್ತೆ ಏನು ಸಮಾಚಾರ ರಾಜಶೇಖರ್ ಅವರೇ? ಎಲ್ಲ ನೀವೇ ಹೇಳಬೇಕು. ಸೌಂದರ್ಯ ಅವರು ನಿಮ್ಮ ಮಗಳ ಬಗ್ಗೆ ತುಂಬ ಹೇಳಿದ್ರು. ಅಬ್ರಾಡಲ್ಲಿರೋ ನನ್ನ ಮಗನಿಗೆ ಹೇಳಿದ ಕೂಡಲೇ ಫಸ್ಟ್ ಮನೆಗೆ ಹೋಗಿ ಮಾತುಕತೆ ಮುಗಿಸ್ಕೊಂಡು ಬಂದಿ ಅಂತ ಹೇಳ್ದ. ಎಷ್ಟೇ ಆಗಲಿ ಅವನು ಅಮೆರಿಕಾದಲ್ಲಿರೋದಲ್ವಾ, ತುಂಬ ಸ್ಪೀಡ್ ಜಾಸ್ತಿ. ಅಂದ್ಕೊಟ್ಟಿದ್ದು ಅವನಿಗೆ ಬೇಗ ಆಗ್ಬಿಡ್ಬೇಕು ಅನ್ನೋ ಮನೋಭಾವ. ಹೇಗೂ ಸೌಂದರ್ಯ ಅವರು ಮನೆಗೆ ಬರೋಕ್ಕೆ ಹೇಳಿದ್ರಲ್ಲ, ಅದಕ್ಕೆ ವಾಪಸ್ ಫೋನ್ ಮಾಡಿದೆ, ಸೀದಾ ಮನೆಗೆ ಬಂದ್ಬಿಟ್ವಿ. ಕಾಫಿ ಕುಡ್ದಿದ್ದು ಆಯ್ತು. ರಾವುಗೆಲ್ಲ ಶುರು ಆಗೋ ಮುಂಚೆ ಹುಡುಗಿನ ಕರೆಸಿದ್ರೆ ಮದ್ವೆ ಮಾತುಕತೆ ಮುಗಿಸ್ಬೋದು. ಏನಂತೀರಾ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ನೋಡಿ, ಹೀಗೆ ಹೇಳ್ತೀನಿ ಅಂತ ನೀವೇನು ಬೇಜಾರು ಮಾಡ್ಕೋಬೇಡಿ. ಈಗ ನನ್ನ ಮಗಳು ಮನೇಲಿಲ್ಲ.